ಹೋಳಿ, ಬಣ್ಣಗಳ ಹಬ್ಬ, ಇತಿಹಾಸ ಮತ್ತು ಮಹತ್ವ. ಹೋಳಿ ಮುಖ್ಯವಾಗಿ ಭಾರತ ಮತ್ತು ನೇಪಾಳದಲ್ಲಿ ಆಚರಿಸಲ್ಪಟ್ಟ ಅತ್ಯಂತ ರೋಮಾಂಚಕ ಮತ್ತು ಸಂತೋಷದಾಯಕ ಹಬ್ಬಗಳಲ್ಲಿ ಒಂದಾಗಿದೆ. ಇದು ವಸಂತಕಾಲದ ಆಗಮನ ಮತ್ತು ದುಷ್ಟರ ಮೇಲೆ ಒಳ್ಳೆಯದಾದ ವಿಜಯವನ್ನು ಸೂಚಿಸುತ್ತದೆ. ಇದನ್ನು ಬಣ್ಣಗಳ ಉತ್ಸವ ಎಂದು ಕರೆಯಲಾಗುತ್ತದೆ ಏಕೆಂದರೆ ಜನರು ಪರಸ್ಪರ ಬಣ್ಣದ ಪುಡಿಗಳನ್ನು ಗುಲಾಲ್ ಎಸೆಯುತ್ತಾರೆ, ನೃತ್ಯ ಮಾಡುತ್ತಾರೆ ಮತ್ತು ಸಂಗೀತ ಮತ್ತು ಸಿಹಿತಿಂಡಿಗಳೊಂದಿಗೆ ಆಚರಿಸುತ್ತಾರೆ. ಐತಿಹಾಸಿಕ ಮತ್ತು ಪೌರಾಣಿಕ ಮೂಲಗಳು. ಹೋಲಿಕಾ ಮತ್ತು ಪ್ರಹ್ಲಾದ್ ಅವರ ದಂತಕಥೆ. ಹೋಲಿಯ ಹಿಂದಿನ ಅತ್ಯಂತ ಪ್ರಸಿದ್ಧ ಕಥೆ ಹಿಂದೂ ಪುರಾಣದಿಂದ ಬಂದಿದೆ. ಇದು ಕಿಂಗ್ ಹಿರಣ್ಯಕಶಿಪು, ಅವರ ಮಗ ಪ್ರಹ್ಲಾದ್ ಮತ್ತು ಅವರ ಸಹೋದರಿ ಹೋಲಿಕಾ ಸುತ್ತ ಸುತ್ತುತ್ತದೆ. ಹಿರಣ್ಯಕಶಿಪು ಒಬ್ಬ ಸೊಕ್ಕಿನ ರಾಜನಾಗಿದ್ದು ಎಲ್ಲರೂ ಆತನನ್ನು ದೇವರಂತೆ ಆರಾಧಿಸಬೇಕೆಂದು ಬಯಸಿದ್ದರು. ಅವರ ಮಗ ಪ್ರಹ್ಲಾದ್ ವಿಷ್ಣುವಿನ ಭಕ್ತನಾಗಿದ್ದನು ಮತ್ತು ತನ್ನ ತಂದೆಯನ್ನು ಪಾಲಿಸಲು ನಿರಾಕರಿಸಿದನು. ಕೋಪಗೊಂಡ ರಾಜನು ಹೋಲಿಕಾಗೆ ಬೆಂಕಿಯಿಂದ ಪ್ರತಿರಕ್ಷಿತವಾದ ವರವನ್ನು ಹೊಂದಿದ್ದನು. ಪ್ರಹ್ಲಾದ್ ತನ್ನ ತೊಡೆಯ ಮೇಲೆ ಬೆಂಕಿಯಲ್ಲಿ ಕುಳಿತುಕೊಳ್ಳುವಂತೆ ಆದೇಶಿಸಿದನು. ಹೇಗಾದರೂ ದೈವಿಕ ಹಸ್ತಕ್ಷೇಪದಿಂದಾಗಿ ಪ್ರಹ್ಲಾದ್ ಬದುಕುಳಿದಾಗ ಹೋಲಿಕಾ ಸುಟ್ಟು ಹೋದರು. ಇದು ಭಕ್ತಿಯ ವಿಜಯವನ್ನು ಸಂಕೇತಿಸುತ್ತದೆ ಮತ್ತು ದುಷ್ಟರ ಮೇಲೆ ಒಳ್ಳೆಯದು. ಈ ಘಟನೆಯನ್ನು ಹೋಳಿ ಆಫ್ ಹೋಳಿ ಮೇಲೆ ಬೆಳಗಿದ ದೀಪೋತ್ಸವವಾದ ಹೋಲಿಕಾ ದಹನ್ ಅವರೊಂದಿಗೆ ಸ್ಮರಿಸಲಾಗಿದೆ. ರಾಧಾ ಮತ್ತು ಕೃಷ್ಣನ ಪ್ರೇಮಕಥೆ. ಹೋಲಿಯೊಂದಿಗೆ ಸಂಬಂಧಿಸಿದ ಮತ್ತೊಂದು ಜನಪ್ರಿಯ ದಂತಕಥೆ ಭಗವಾನ್ ಕೃಷ್ಣ ಮತ್ತು ರಾಧಾ ನಡುವಿನ ದೈವಿಕ ಪ್ರೀತಿ. ಕರಾಳ ಮೈಬಣ್ಣವನ್ನು ಹೊಂದಿದ್ದ ಕೃಷ್ಣನು ರಾಧಾ ಅವರ ನ್ಯಾಯಯುತ ಚರ್ಮದ ಬಗ್ಗೆ ಕಾಳಜಿ ವಹಿಸಿದ್ದನು. ರಾಧಾ ಅವರ ಮುಖಕ್ಕೆ ಬಣ್ಣವನ್ನು ಅನ್ವಯಿಸಲು ಅವರ ತಾಯಿ ತಮಾಷೆಯಾಗಿ ಸೂಚಿಸಿದರು. ಇದು ಒಂದು ಸಂಪ್ರದಾಯವಾಯಿತು ಮತ್ತು ಇಂದು ಹೋಳಿ ಬಣ್ಣಗಳನ್ನು ಪ್ರೀತಿ ಮತ್ತು ಏಕತೆಯ ಸಂಕೇತವಾಗಿ ಬಣ್ಣಗಳನ್ನು ಸ್ಮಿಯರ್ ಮಾಡುವ ಮೂಲಕ ಆಚರಿಸಲಾಗುತ್ತದೆ. ಇತರ ದಂತಕಥೆಗಳು. ಶಿವ ಮತ್ತು ಕಾಮದೇವ. ಹೋಳಿ ಸಹ ಕಥೆಗೆ ಸಂಬಂಧಿಸಿದೆ.